ಪ್ರೈಸ್ ದ ಲಾರ್ಡ್. ದೇವರ ಅತಿ ಮಧುರವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಿದ್ದಾನೆ. ಪ್ರಿಯರೇ, ಈ ದಿನದ ವಾಕ್ಯವನ್ನ ನಾವು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 13ರಿಂದ 15ರವರೆಗೆ ನಾವು ಓದಿಕೊಳ್ಳೋಣ. ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನ ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನ ಗದರಿಸಿದರು. ಆದರೆ ಯೇಸು, ಮಕ್ಕಳನ್ನ ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದು ಹೇಳಿ ಅವುಗಳ ಮೇಲೆ ಕೈ ಇಟ್ಟು ಅಲ್ಲಿಂದ ಹೊರಟು ಹೋದನು. ಪ್ರೀತಿಯ ದೇವಜನರೇ, ಆ ಕಾಲದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಯೇಸುವಿನ ಬಳಿಗೆ ತಂದು ಯೇಸು ತಮ್ಮ ಮಕ್ಕಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳುವಾಗ ಯೇಸುವಿನ ಶಿಷ್ಯರು ಅವರನ್ನ ಗದರಿಸುವಾಗ ಯೇಸು ಹೇಳ್ತಾನೆ, ಮಕ್ಕಳನ್ನ ಬಿಡಿರಿ, ಅವುಗಳಿಗೆ ನನ್ನ ಹತ್ತಿರ ಬರುವುದಕ್ಕೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂಬುದಾಗಿ. ಪ್ರೀತಿಯ ದೇವಜನರೇ, ಆದರೆ ನಾವು ಗ್ರಹಿಸಿಕೊಳ್ಳಬೇಕಾದದ್ದು ಏನೆಂದರೆ, ನಮ್ಮ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದೇವೆ ಎಂಬುದಾಗಿ. ಕೆಲವರಿಗೆ ಜಾತ್ರೆಗಳಲ್ಲಿ ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗಲಿಕ್ಕೆ ಆಸೆ ಇರ್ತದೆ. ಇನ್ನು ಕೆಲವರು ತಮ್ಮ ಮಕ್ಕಳನ್ನ ಮದುವೆ ಕಾರ್ಯಗಳಲ್ಲಿ ಅಥವಾ ಈ ಲೋಕದ ಕೆಲಸ ಕಾರ್ಯಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ಭಾಗವಹಿಸಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಆದರೆ ದೇವರ ಸಭೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗಲಿಕ್ಕೆ ತಂದೆ ತಾಯಿಯ ಬಳಿಯೇ ಸಮಯವಿರುವುದಿಲ್ಲ. ಏನಾದ್ರೂ ಒಂದು ನೆವವನ್ನ ಹೇಳುವವರಿದ್ದಾರೆ ಅಥವಾ ಏನಾದ್ರೂ ಒಂದು ನೆಪವನ್ನ ಹೇಳುವವರಿದ್ದಾರೆ. ಪ್ರೀತಿಯ ದೇವಜನರೇ, ನಾವು ಗ್ರಹಿಸಿಕೊಳ್ಳಬೇಕಾದದ್ದು ಏನೆಂದರೆ, ನಮ್ಮ ಮಕ್ಕಳ ಕೈಯಲ್ಲಿ ಇವತ್ತು ಏನಿದೆ ಎಂಬುದಾಗಿ. ಕೆಲವರು ಮಕ್ಕಳ ಕೈಯಲ್ಲಿ ಬೈಬಲ್ ಅನ್ನ ಕೊಡದೆ ಮೊಬೈಲ್ ಅನ್ನೇ ಕೊಡುವವರಿದ್ದಾರೆ. ಈ ಮಕ್ಕಳು ಈ ಲೋಕದ ವ್ಯವಹಾರಗಳಲ್ಲಿ ಅಥವಾ ಈ ಲೋಕದ ವಿಚಾರಗಳಲ್ಲಿ ಒಳಗಾಗಿ ದೇವರಿಂದ ದೂರವಾಗ್ತಾ ಇದ್ದಾರೆ. ಆ ಕಾಲದ ಜನರೇ ಯೇಸು ನಮ್ಮ ಮಕ್ಕಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ ಸಾಕು ಎಂಬುದಾಗಿ ತವಕ ಪಡುವಾಗ, ಆದರೆ ಈ ಕಾಲದ ಜನರು ಏನ್ ಮಾಡ್ತಾ ಇದ್ದಾರೆ, ಸಭೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇಲ್ಲ, ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ತಾ ಇಲ್ಲ, ಮಕ್ಕಳಿಗೆ ದೇವರು ಯಾರು ಎಂಬುದಾಗಿ ತಿಳಿಯಪಡಿಸ್ತಾ ಇಲ್ಲ. ಮಕ್ಕಳಿಗೆ ಮೊಬೈಲಲ್ಲಿ ಏನೇನಿದೆ ಎಂಬುದಾಗಿ ಪ್ರತಿಯೊಂದು ವಿಚಾರ ಗೊತ್ತಿರುತ್ತೆ, ಆದರೆ ಸತ್ಯವೇದದಲ್ಲಿ ಅಬ್ರಹಾಂ ಯಾರು, ಇಸಾಕ್ ಯಾರು, ಯಾಕೋಬ್ ಯಾರು, ಯೋಸೆಫ್ ಯಾರು, ದಾವಿದ ಯಾರು ಎಂಬುದಾಗಿ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಯಾಕೆ? ಅದು ಕಾರಣ ತಂದೆ ತಾಯಿಗಳೇ. ಆ ತಪ್ಪು ತಂದೆ ತಾಯಿಗಳದ್ದೇ ಆಗಿರುತ್ತೆ. ಪ್ರಿಯರೇ, ನಿಮ್ಮ ಮಕ್ಕಳಿಗೆ ನೀವು ಸರಿಯಾದ ದಾರಿಯಲ್ಲಿ ನಡೆಸುವಾಗ, ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಅನ್ನ ಕೊಡದೆ ಸತ್ಯವೇದವನ್ನೇ ಕೊಡುವಾಗ ಮಕ್ಕಳು ದೇವರ ರಾಜ್ಯಕ್ಕೆ ಹತ್ತಿರವಾಗುವವರಿದ್ದಾರೆ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಲಿ. ದೇವರು ನಿಮ್ಮೊಂದಿಗಿರಲಿ. ಆಮೆನ್.